ಮಳೆಗಾಲದಲ್ಲಿ ಮರ ಬಿದ್ದು ಅನಾಹುತವಾದರೆ ಯಾರಿಗೆ ಹೇಳೋದು? ಬೆಂಗಳೂರಿನ ಬಿಬಿಎಂಪಿ ಅರಣ್ಯ ವಿಭಾಗದಲ್ಲಿರುವುದು ಕೇವಲ 9 ಸಿಬ್ಬಂದಿ ಮಾತ್ರ. ಸಿಬ್ಬಂದಿ ನೇಮಕಕ್ಕೆ ಮನವಿ ಕೊಟ್ಟವರಿಗೆ ಸಿಕ್ಕಿದ್ದು ಗುತ್ತಿಗೆದಾರ ಕಾರ್ಮಿಕರು. ಇದು ಬೆಂಗಳೂರಿನ ಪರಿಸ್ಥಿತಿ. ಗುತ್ತಿಗೆದಾರ ಕಾರ್ಮಿಕರು ಸೇರಿ 198 ವಾರ್ಡ್ಗೆ ಇರೋದು ಕೇವಲ 147 ಸಿಬ್ಬಂದಿ. ಹೀಗಾದ್ರೆ ಮಳೆಗಾಲದಲ್ಲಿ ಮರ ಬಿದ್ದು ಅನಾಹುತವಾದರೆ ಯಾರಿಗೆ ಹೇಳೋದು? ನಮ್ಮ ಪ್ರಾಬ್ಲಮ್ ಅನ್ನ ಎಲ್ಲಿ ಹೇಳೋದು ಅನ್ನೋದೇ ಈಗ ಸಮಸ್ಯೆಯಾಗಿದೆ. ಸಿಬ್ಬಂದಿ ನೇಮಕಕ್ಕೆ ಮನವಿ ಕೊಟ್ಟವರಿಗೆ ಸಿಕ್ಕಿದ್ದು ಮಾತ್ರ ಗುತ್ತಿಗೆದಾರ ಕಾರ್ಮಿಕರು. ಗುತ್ತಿಗೆದಾರ ಕಾರ್ಮಿಕರನ್ನು ಸೇರಿಸಿದ್ರೂ ಕೂಡ 198 ವಾರ್ಡ್ಗೆ ಇರೋದು ಕೇವಲ 147 ಸಿಬ್ಬಂದಿ ಮಾತ್ರ. ಅರಣ್ಯ ವಿಭಾಗದ ಮನವಿಗೆ ಬಿಬಿಎಂಪಿ ಕಿವಿಗೊಡ್ತಲೇ ಇಲ್ಲ. ಇದು ಈಗಿರುವ ಪ್ರಮುಖ ಸಮಸ್ಯೆಯಾಗಿದೆ. ಮಳೆಗಾಲದಲ್ಲಿ ಅಲ್ಲಲ್ಲಿ ಮರಗಳು ಬೀಳೋದು ಕಾಮನ್. ಆದರೆ ಮರ ಬಿದ್ದು ಅನಾಹುತವಾದರೆ ಯಾರಿಗೆ ಹೇಳೋದು? ಹೇಳಿ ಎಷ್ಟು ಗಂಟೆ ಮೇಲೆ ಯಾವ ಏರಿಯಾದಿಂದ ಯಾರು ಬರಬಹುದು ಅನ್ನೋದೇ ಈಗಿರುವ ಪ್ರಶ್ನೆಯಾಗಿದೆ. 198 ವಾರ್ಡ್ಗೆ ಒಂದೊಂದು ವಾರ್ಡ್ಗೆ ಒಬ್ಬರಂತೆ ಕೂಡ ಇಲ್ಲ ಅಂತಂದಾದಲ್ಲಿ ಇನ್ನು ಹೇಗೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದೇ ಈಗಿರೋ ಪ್ರಶ್ನೆ. ಇಷ್ಟಕ್ಕೂ ಸಿಬ್ಬಂದಿ ಇಲ್ದಿದ್ರೆ ಏನೇನೆಲ್ಲ ಆಗುತ್ತೆ ಗೊತ್ತಾ? ಲಿಸ್ಟ್ ಇಲ್ಲಿದೆ ನೋಡಿ. ವಿಜಯನಗರದಲ್ಲಿ ಮರ ಬಿದ್ದರೆ ಕೋರಮಂಗಲದಿಂದ ಸಿಬ್ಬಂದಿ ಬರಬೇಕಾಗತ್ತೆ. ಕೋರಮಂಗಲದಿಂದ ವಿಜಯನಗರ ತಲುಪಬೇಕು ಅಂತಂದ್ರೆ ಯಲಹಂಕದಲ್ಲಿ ಮರ ಬಿದ್ದರೆ ದಾಸರಹಳ್ಳಿಯಿಂದ ಸಿಬ್ಬಂದಿ ಬರಬೇಕಾಗತ್ತೆ. ಹೀಗೆ ಒಂದು ಏರಿಯಾದಲ್ಲಿ ಬಂದ್ರೆ ಇನ್ನೊಂದು ದೂರದಲ್ಲಿಂದಲೂ ಬರಬೇಕು. ಮರ ಬಿದ್ದರೆ ಸಿಬ್ಬಂದಿ ಎಷ್ಟೇ ವೇಗವಾಗಿ ಬಂದರೂ ಕೂಡ ಮರವನ್ನ ತೆಗೆದು ಎಲ್ಲ ಕಾರ್ಯಾಚರಣೆ ಮುಗಿಲಿಕ್ಕೆ 10 ಗಂಟೆ ಬೇಕಾಗುತ್ತೆ. ಮರಗಳನ್ನ ತೆರವು ಮಾಡೋದು ವಿಳಂಬವಾದಷ್ಟು ಕೂಡ ಬೆಂಗಳೂರಿಗೆ ಬೃಹತ್ ಸಮಸ್ಯೆಯಾಗತ್ತೆ. ಬೀಳೋ ಸ್ಥಿತಿಯಲ್ಲಿರುವಂತಹ ಮರಗಳನ್ನ ಮೊದಲೇ ಗುರುತಿಸಿ ಕಡಿಯೋದು ಕೂಡ ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಪ್ರತಿ ಬಾರಿ ಅನಾಹುತವಾದಾಗಲೂ ಬಿಬಿಎಂಪಿಯನ್ನ ಬೈದುಕೊಳ್ಳೋದಷ್ಟೇ ಜನರಿಗಾಗುವಂತಹ ಲಾಭ ಬಿಟ್ರೆ ಯಾವುದೇ ರೀತಿಯಲ್ಲೂ ಸಮಸ್ಯೆ ಪರಿಹಾರವಾಗ್ತಾ ಇಲ್ಲ. ಉದಾಹರಣೆಗೆ ತೆಗೆದುಕೊಳ್ಳಿ, ವಿಜಯನಗರದಲ್ಲಿ ಮರ ಬೀಳ್ತು ಅಂತಂದ್ರೆ ಕೋರಮಂಗಲದಿಂದ ಬರಬೇಕು. ಯಲಹಂಕದಲ್ಲಿ ಬಿದ್ದರೆ ದಾಸರಹಳ್ಳಿಯಿಂದ ಸಿಬ್ಬಂದಿ ಬರಬೇಕಾಗತ್ತೆ. ಅಷ್ಟು ದೂರದಿಂದ ಸಿಬ್ಬಂದಿಗಳು ಬಂದು ಇಲ್ಲಿ ಎಲ್ಲ ಕಾರ್ಯಾಚರಣೆಯನ್ನ ಮಾಡಿ ಮರವನ್ನ ತೆರವುಗೊಳಿಸಬೇಕು ಅಂತಂದ್ರೆ ಕನಿಷ್ಠ ಬರ್ಲಿಕ್ಕಾದ್ರೂ 1 ಗಂಟೆ ಬೇಕು. ನಂತರ ಅದೆಲ್ಲವನ್ನ ತೆರವು ಮಾಡಲಿಕ್ಕೆ ಬಹಳಷ್ಟು ಸಮಸ್ಯೆ ಆಗುತ್ತೆ. ವಿಳಂಬವಾದಷ್ಟು ಕೂಡ ಬೆಂಗಳೂರಿಗೆ ಕಾದಿರೋದು ಬೃಹತ್ ಸಮಸ್ಯೆ. 147 ಜನ ಈಗ ಅಟ್ ಪ್ರೆಸೆಂಟ್ ವರ್ಕ್ ಮಾಡ್ತಾಯಿದ್ದಾರೆ ಮೇಡಮ್. 15 ಡೇಸಿಂದ ಅಷ್ಟಿದ್ದಾರೆ. ಅದಕ್ಕಿಂತ ಮೊದಲು 13 ತಂಡ ಇತ್ತು. ಈಗ ಮಳೆಗಾಲ ಸ್ಟಾರ್ಟ್ ಆಗೋದ್ರಿಂದ ನಮ್ಗೆ ಇನ್ನು ಹೆಚ್ಚುವರಿ 8 ತಂಡ ಬಂದು ಒಟ್ಟಾರೆ ಈಗ 147 ಜನ ಈಗ ಕೆಲಸ ಮಾಡ್ತಾಯಿದ್ದಾರೆ ಮೇಡಮ್. ಸಿಬ್ಬಂದಿ ಡೆಫಿನೆಟಾಗಿ ಸಿಬ್ಬಂದಿ ಬೇಕು ಮೇಡಮ್. ನಮ್ಮಲ್ಲಿ ಭಾಳ ಕಡಿಮೆ ಸಿಬ್ಬಂದಿ ಇದ್ದಾರೆ. ಈಗ ಅಟ್ ಪ್ರೆಸೆಂಟ್ ನಮ್ಮಲ್ಲಿ 9 ಜನ ಮಾತ್ರ ಕೆಲಸ ಮಾಡ್ತಾಯಿದ್ದೀವಿ. ನಮ್ಗೆ ಇನ್ನೂ ಹೆಚ್ಚಿನ 24 ಜನ ಬೇಕು ಅಂತ ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ. ಅದರಲ್ಲಿ 8 ವಲಯ ಅರಣ್ಯಾಧಿಕಾರಿಗಳನ್ನ ಕೊಡಲಿಕ್ಕೆ ಪಾಲಿಕೆ ಒಪ್ಕೊಂಡಿದೆ. ಮಿಕ್ಕ ಸಿಬ್ಬಂದಿನ ಈ ಜನರಲ್ ಟ್ರಾನ್ಸ್ಫರ್ಸಿಗೆ ವರ್ಗಾವಣೆ ಆಗ್ತಾಯಿದೆ.